ಶೌರ್ಯ, ಇವತ್ತು ಬೆಳಗ್ಗೆನೆ ಈ ದರಿದ್ರ ಮುಖಗಳನ್ನ ನೋಡ್ಬಿಟ್ಟೆ. ತಂದೆ ಗಣೇಶ, ಕ್ಷಮಿಸ್ಬಿಡಪ್ಪ. ಅಮ್ಮ, ಏನು ವಿನಾಯಕ ಚೌತಿ ಆಗೋದ್ರು ವಿನಾಯಕನ ವಿಗ್ರಹ ಇಟ್ಕೊಂಡು ಕೂತಿದ್ದೀರಾ? ಏನ್ ಮಾಡುವಂತ್ಯ ಶೌರ್ಯ? ಏನೋ ವಿನಾಯಕ ಚತುರ್ಥಿಗೋಸ್ಕರ 4 ವಿಗ್ರಹ ಮಾರಿದ್ರೆ ಸ್ವಲ್ಪ ದುಡ್ಡಾದ್ರೂ ಬರುತ್ತೆ. ಅದರಲ್ಲಿ ಸಂಪದನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೋದು ಅನ್ಕೊಂಡೆ. ವಿಗ್ರಹ ಹಾಗೆ ಇದೆ, ಹಬ್ಬನೂ ಆಗೋಯ್ತು. ಅಲ್ಲಿ ನೋಡು, ಅವಳ ಹತ್ರ ಹೂ ಕೊಂಡ್ಕೊಳ್ಳೋರು ಯಾರೂ ಇಲ್ಲ. ನನ್ನ ಹತ್ರ ವಿಗ್ರಹ ಕೊಂಡ್ಕೊಳ್ಳೋರು ಯಾರೂ ಇಲ್ಲ. ನಿಮ್ ಹತ್ರ ಯಾರು ತಗೋತಾರೆ ಅಂತ ಕಾಯ್ತಿದ್ದೀರಾ? ಅಂದ್ರೆ ಮುಂದೆ ಹಬ್ಬ ಯಾರನ್ನು ಮಾಡ್ತಾರೆ ಅಲ್ವಾ, ಅದಕ್ಕೆ ಕೆಲವರು ವಿಗ್ರಹ ತಗೊಂಡು ಹೋಗ್ತಾರೆ. ಆ ಥರ ಯಾರಾದ್ರೂ ಬಂದು ತಗೋತಾರೆ ಅಂತ ನಾನು ಕಾಯ್ತಾ ಇದ್ದೆ. ಅಂದ್ರೆ ನಮ್ಮ ಹಾಗೆ ಅಂತಾಯ್ತು. ಅಂದ್ರೆ ಏನು? ನೀವು ವಿಗ್ರಹ ತಗೊಳಕ್ ಬಂದಿದ್ದೀರಾ? ಹಾಗಾದ್ರೆ ನನ್ನ ಹತ್ರನೇ ತಗೊಳ್ಳಿ. ಇಲ್ಲಿ ಬೇರೆ ಯಾರ ಹತ್ರನೂ ಇಲ್ಲ. ಹಬ್ಬ ಆಗ್ತಿದ್ದಾಗೇನೆ ಎಲ್ಲರೂ ತೆಗೆದ್ಬಿಟ್ರು. ನಾನು ನಿಮ್ ತರನೇ ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಸಂಪದ, ಶೌರ್ಯ ಅವ್ರಿಗೆ ಗಣಪತಿ ಬೇಕಂತೆ. ಗಣಪತಿ ತಗೊಂಡ್ರೆ ಹೂಗಳನ್ನು ತಗೋತಾರೆ ಅಲ್ವಾ? ಅಂದಹಾಗೆ ಶೌರ್ಯ ಹೇಳದ್ ಮರ್ತೋದೆ. ಅನುಪಮ ಅಮ್ಮ ಮನೆಗೆ ಕರೆದಿದ್ದಾರೆ. ಓಹ್, ಹೌದಾ? ನಮ್ಮಮ್ಮ ಬಾ ಅಂತ ಕರೆದ್ರ? ಯಾವಾಗ? ರಾತ್ರಿನೇ ಕಾಲ್ ಮಾಡಿದ್ರು. ಸರಿ, ನಮ್ಮಮ್ಮ ಕರೆದಿದ್ದಾರೆ ಅಂದ್ರೆ ಬೇಡ ಅಂತ ಯಾಕೆ ಹೇಳಿ? ಅನುಪಮ ಅಮ್ಮ ಕರೆದ್ರು, ಆದ್ರೆ ದಮಯಂತಿ ಅವ್ರಿಗೆ ನಾನಂದ್ರೆ ಆಗಲ್ಲ. ನಿಮ್ಗೂ ಕೂಡ ಸಂಪದ ನಾನು ಅಂದ್ರೆ ಇನ್ನ ಕೋಪ ಕಮ್ಮಿ ಆಗಿರಲ್ಲ. ಅದಕ್ಕೆ ಅನುಪಮ ಅಮ್ಮ ಹೇಳಿದ್ರು ಬರಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ನೋಡು ಸಿದ್ದು, ನಮ್ಗಿಷ್ಟ ಇದ್ರು ಇಲ್ದೇ ಇದ್ರು ನಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಡ್ತೀವಿ. ಅಮ್ಮನೇ ಬಾ ಅಂತ ಹೇಳಿದ್ರಲ್ಲ, ಬನ್ನಿ, ಏನ್ ಪರವಾಗಿಲ್ಲ. ಯಾರನ್ನೇ ಬಾ ಅಂತ ಕರಿತಿರೋದು? ಅದು ಅಮ್ಮ, ಅವಳೇನೋ ಅಂದ್ರೆ ನೀನೇನೋ ಹೇಳ್ತಿದ್ಯಾ. ನೋಡು, ಹೇಗಿದ್ರು ವಿಗ್ರಹ ತಗೊಂಡ್ಬೇಕು ಅಂತ ಬಂದಿಯಲ್ಲ, ಬಾ ತಗೋ. ಇಲ್ಲಿ ಬಿಟ್ರೆ ನಿನಗೆ ಬೇರೆ ಎಲ್ಲೂ ಸಿಗಲ್ಲ. ಇರೋ ವಿಗ್ರಹದಲ್ಲಿ ನಿನಗೆ ಇಷ್ಟ ಆಗಿದ್ದೀನಿ ಸೆಲೆಕ್ಟ್ ಮಾಡು. ಇವನ್ ಹತ್ರ ನಾನ್ ಯಾಕೋ ವಿಗ್ರಹ ಕೊಂಡ್ಕೊಳ್ಳಿ? ಎಲ್ಲೂ ಇಲ್ದೇ ಇರೋವಾಗ ಎಲ್ಲೋ ಒಂದ್ ಕಡೆ ತಗೋಬೇಕಲ್ವಾ? ಅದು ಸಿದ್ದು ಹತ್ರ ಆದ್ರೇನು, ಬೇರೆಯವ್ರ ಹತ್ರ ಆದ್ರೇನು, ನಮಗ್ ಬೇಕಾಗಿರೋದು ವಿನಾಯಕನ್ ವಿಗ್ರಹ ಅಷ್ಟೇ ಅಲ್ವಾ? ಏನೇ ಆದ್ರೂ ನಿನ್ ಸೆಲೆಕ್ಷನ್ ಚೆನ್ನಾಗಿರುತ್ತಮ್ಮ. ಹೌದತ್ತೆ, ನೀವ್ ಸೆಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಈ ಏರಿಯಾಲಿರೋರೆಲ್ಲ ಬಂದು ನೋಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ನಿಮ್ ಸೆಲೆಕ್ಷನ್. ಸರಿ ಬಿಡು, ಹಾಗಾದ್ರೆ ಇವನ್ ಹತ್ರ ಬೇಡ. ಅತ್ಗೆ, ಹಾಗನ್ಬೇಡಿ ಅತ್ಗೆ. ನೀವು ತಗೋಬೇಕು ಅನ್ಕೊಂಡ್ರು ಇಲ್ಲೆಲ್ಲೂ ಇಲ್ಲ.
ಏನೋ ವ್ಯಾಪಾರ ಇಲ್ದೇನೆ ನಾನು ಮಾತ್ರ ಹೀಗೆ ಸುಮ್ಮನೆ ಕೂತಿದ್ದೀನಷ್ಟೆ. ಬೆಳಗ್ಗೆಯಿಂದ ಯಾರು ಒಂದು ವಿಗ್ರಹ ತಗೊಂಡಿಲ್ಲ. ನಿಮ್ಮ ಕೈಲೇ ಬೋಣಿ ಆಯ್ತು ಅಂದ್ರೆ ನನಗೆ ಒಳ್ಳೇದಾಗುತ್ತೆ. ನೀವು ನನ್ನ ಹತ್ರ ವಿಗ್ರಹ ತಗೊಂಡು ಅವಳ ಹತ್ರ ಹೂಗಳನ್ನ ತಗೊಂಡ್ರೆ ಸಂಪದ ಹಾಸ್ಪಿಟ್ಲ್ ಖರ್ಚಿಗಾದ್ರೂ ಆಗುತ್ತೆ. ಹೌದತ್ತೆ, ಇಲ್ಲೇ ತಗೊಳ್ಳಿ. ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಕೈಯಾರೆ ಬೋಣಿ ಮಾಡಿ. ನಮಗ್ ಬೇಕಾಗಿರೋದು ವಿನಾಯಕ. ಅವನ ಹತ್ರ ನಮ್ಗೇನ್ ಕೆಲ್ಸ? ಅಲ್ಲಿ ನೋಡಲ್ಲಿ, ಅದು ಚೆನ್ನಾಗಿದೆ ಕಣೋ. ಅದಾ? ನಾನು ಹೇಳಲಿಲ್ವಾ ಅಮ್ಮನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ? ಇರೋ ವಿಗ್ರಹಗಳಲ್ಲಿ ಚೆನ್ನಾಗಿರೋ ವಿಗ್ರಹ ಅದೊಂದೇ. ಹೌದತ್ತೆ, ತುಂಬಾ ಚೆನ್ನಾಗಿದೆ. ಏನೇ ಹೇಳಿ ನಿಮ್ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್. ಏನು ನೀವಿಬ್ರು ತಗೊಂಡು ಹೋಗ್ತಾ ಇದ್ದೀರಾ? ನನ್ನ ಸ್ವಾಮಿಗೆ ನಾನೇ ಸೇವೆ ಮಾಡಬೇಕು. ಇದು ನನ್ನ ಬಾಲಗಣೇಶನ ಆಜ್ಞೆ. ಏನತ್ಗೆ ಹೊಸದಾಗಿ ಬಾಲಗಣೇಶ ಅಂತಿದ್ದೀರಾ? ಜೊತೆಗೆ ಅವನ ಆಜ್ಞೆ ಅಂತ ಕೂಡ ಹೇಳ್ತಿದ್ದೀರಾ? ಅದು ಹೇಳಿ ಅತ್ಗೆ. ಈಗ ಅದೆಲ್ಲ ಮುಖ್ಯನಾ? ಮನೇಲಿ ಎಲ್ರು ನಮಗೋಸ್ಕರ ಕಾಯ್ತಿರ್ತಾರೆ. ನಡಿ. ಸಿದ್ದು ತಗೋ. ಥ್ಯಾಂಕ್ ಯು ಶೌರ್ಯ. ನಡಿ ಕಲ್ಯಾಣಿ. ಆಫೀಸರ್, ಬ್ಯಾಂಕಿಂದ ಒಡವೆಗಳನ್ನು ತರಿಸ್ಬಿಡಿ. ಯಾಕೆ? ಇವ್ರ ಮಾತನ್ನ ಯಾಕೋ ನಂಬಕ್ಕಾಗ್ತಿಲ್ಲ. ಇವ್ರಿಗೆ ನಾನು ಪರೀಕ್ಷೆಗಳು ನೀಡ್ತೀನಿ. ಅದರಲ್ಲಿ ಪಾಸ್ ಆದ್ರೆ ಆಗ ನಂಬ್ತೀನಿ. ನೀವು ಹೋಗಿ ಒಡವೆಗಳನ್ನ ತಗೊಂಡ್ ಬನ್ನಿ. ಓಕೆ, ನಡಿ. ಸ್ಯಾಮ್, ನಾವು ಅನ್ಕೊಂಡ ಹಾಗೇನೆ ಆ ಮನೆಗೆ ಕಾಲಿಡ್ತಾ ಇದ್ದೀವಿ. ಈ ಸರಿ ಓಡ್ ಹೋದ್ರೆ ಮತ್ತೆ ಆ ಮನೆಗೆ ಕಾಲಿಡಕ್ಕೆ ಆಗಲ್ಲ. ಅದಕ್ಕೆ ಹುಷಾರಾಗಿ ಹೆಜ್ಜೆ ಇಡೋಣ, ಸರಿನಾ? ಈ ಸರಿ ಖಂಡಿತ ನಾವೇ ಗೆಲ್ಬೇಕು. ನಾವು ಮಾತ್ರ ಉಳಿಬೇಕು. ಆ ಶೌರ್ಯ, ಕಲ್ಯಾಣಿ ಇಬ್ರಲ್ಲಿ ಯಾರು ಉಳಿಬಾರ್ದು. ಕೊನೆಗ ವಿನಾಯಕನೇ ಬಂದ್ರು ಸರಿ, ಅವ್ರನ್ನ ಮಾತ್ರ ಕಾಪಾಡಕ್ ಆಗ್ಲೇಬಾರ್ದು. ಬಾಲಾಜಿ, ಎಲ್ಲ ಮುಗಿತಾ? ಏನು ಇನ್ನು ಕೆಲಸ ಮುಗ್ದಿಲ್ವಾ? ಅವ್ರ ವಿಗ್ರಹ ತಗೊಂಡು ಬಂದ್ರು ಅನ್ಸುತ್ತೆ ಕಣೋ. ಆಗೋಯ್ತಮ್ಮವ್ರೆ, ಇಲ್ಲಿ ನೋಡಿ, ಈ ಹೂ ಹಾಕ್ಬಿಟ್ರೆ ಮುಗ್ದಾಯ್ತು. ಸರಿ ಸರಿ, ಬೇಗ ಮಾಡು. ಏನಮ್ಮ ಇದು? ಬಾಳೆಕಂದು ಹೂ ಹಣ್ಣು ಮಾತ್ರ ತಂದಿದ್ದೀರಾ? ಗಣೇಶ ಎಲ್ಲಿ? ದಮಯಂತಿ ಏನಾದ್ರೂ ಅಲ್ಲಿ ಹೋದ್ಮೇಲೆ ಗಣೇಶ ಯಾಕೆ ಏನು ಅಂತ ಗಲಾಟೆ ಮಾಡಿದ್ಲಾ? ತನಗ್ ಬೇರೆ ವಿನಾಯಕ ಬೇಡ ಅನ್ಲು, ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಮಗೂ ಕೂಡ ವಿನಾಯಕನ ಬೇಡ ಅನ್ಲೇನೋ? ಅದೆಲ್ಲ ಏನಿಲ್ಲ ಮಾವ. ಅಲ್ಲಿ ನೋಡಿ,
ವಿನಾಯಕನ್ ವಿಸರ್ಜನೆ ದಿನ ಕೂಡ ಈ ರೀತಿಯಲ್ಲಿ ತಲೆ ಮೇಲೆ ಇಟ್ಕೊಂಡು ಯಾರು ತಗೊಂಡು ಹೋಗಲ್ಲ. ಯಾವ್ದೋ ಲಾರಿನಲ್ಲೋ ಟ್ರ್ಯಾಕ್ಟರಲ್ಲೋ ತಗೊಂಡು ಹೋಗ್ತಾರೆ. ನೀವು ಒಬ್ರೆ ತಲೆ ಮೇಲೆ ಇಟ್ಕೊಂಡು ತಗೊಂಡ್ ಬರ್ತಿದ್ದೀರಾ. ನನ್ನ ಬಾಲಗಣಪನ್ಗೆ ನಾನು ಎಷ್ಟು ಸೇವೆ ಮಾಡಿದ್ರೆ ಅಷ್ಟು ಒಳ್ಳೇದು. ಅವನು ಕರುಣೆ ತೋರಿಸ್ತಾನೆ. ಏನೋ ಇವಳು ಸಂತೋಷ ಆದ್ರೂ ಕೋಪ ಬಂದ್ರೂ ತಡ್ಕೊಳ್ಳೋದಿಲ್ಲ. ಅಂತವಳು ಭಕ್ತಿ ಬಂದ್ರೆ ತಡ್ಕೊಳ್ಳೋದಿಲ್ಲ ಅಂತ ಇವತ್ತೇ ಗೊತ್ತಾಗಿದ್ದು. ಇಷ್ಟು ದೊಡ್ಡ ವಿಗ್ರಹನ ತಲೆ ಮೇಲೆ ಹೊತ್ಕೊಂಡು ಬರ್ತಿದ್ದಾಳೆ ಅಂದ್ರೆ ಇದೇನ್ ಹೇಳಿ. ಪಾರ್ವತಿ ತಗೊಂಡ್ ಬರ್ಲಿ ಬಿಡು, ಹೀಗಾದ್ರೂ ಸ್ವಲ್ಪ ಪುಣ್ಯ ಬರುತ್ತೆ. ಬಾ ದಮಯಂತಿ, ಬಾ, ಹುಷಾರು. ಅಮ್ಮ, ಭಕ್ತಿ ಅಂದ್ರೆ ಇದು. ನನ್ನಿಷ್ಟದ ಪ್ರಕಾರನೇ ವಿನಾಯಕನ ತಲೆ ಮೇಲೆ ಇಟ್ಕೊಂಡು ಇಷ್ಟು ದೂರ ಕರ್ಕೊಂಡ್ ಬಂದಿದ್ದೀನಿ. ಇನ್ನು ನೀವೆಲ್ಲರೂ ಸೇರ್ಕೊಂಡು ಎಷ್ಟೇ ಪೂಜೆ ಮಾಡಿದ್ರು ಪುಣ್ಯ ಮತ್ತೆ ಫಲ ನನಗ್ ಮಾತ್ರ, ನಿಮಗೇನು ಸಿಗಲ್ಲ. ಹೋಗ್ಲಿ ಬಿಡು ದಮಯಂತಿ, ಪುಣ್ಯ ನಿನಗ್ ಬಂದ್ರು ಒಂದೇ, ನಮಗ್ ಬಂದ್ರು ಒಂದೇ. ಅದೆಲ್ಲ ನಡೆಯಲ್ಲ. ಎಲ್ರೂ ಒಟ್ಟಿಗೆ ಪೂಜೆ ಮಾಡಿದ್ರು ಅದ್ರಲ್ಲಿ ಬರೋ ಅಂತ ಪುಣ್ಯ ಫಲನ ನಿನಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಯಾರು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿದ್ದಾರೆ ರೀ. ಅವ್ರಂದ್ರು ಯಾರೇ? ನಾನೇ ತಾನೇ ನಿನ್ ಗಂಡ. ಅಯ್ಯೋ, ನೀವು ಸುಮ್ನೆ ಇರ್ರಿ. ಅವರು ಅಂದ್ರೆ ನನ್ ಮುದ್ದು ಗಣಪ. ಓಹೋ, ಹಬ್ಬದ ದಿನ ನಿನ್ಗೇನಾದ್ರೂ ಹೇಳೋಣ ಅಂದ್ರೆ ಬಾಯಲ್ಲಿ ಮಾತೆ ಹೊಡ್ತಿಲ್ಲ ಕಣೆ. ಮೊದಲು ಆ ವಿಗ್ರಹನ ಇಳಿಸಿ ಮಂಟಪದಲ್ಲಿರೋಣ. ಕೊಡು. ನಿಂತ್ಕೊಳ್ಳಿ. ಏನಾಯ್ತು? ಇಷ್ಟು ದೂರ ಎತ್ಕೊಂಡ್ ಬಂದಿದ್ದೀನಿ, ನನ್ನ ಕೈಲಿ ಇಳ್ಸಕ್ಕಾಗಲ್ವೇನೋ? ಪಲ್ಲವಿ, ಒಂದ್ ಕೈ ಹಾಕೆ. ಸರಿ ಅತ್ಗೆ. ಸರಿ ಸರಿ, ಹೊರಗಡೆ ತಿರುಗಿ ಸುಸ್ತಾಗಿರ್ತೀರ. ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ತಯಾರಾಗಿ ಬನ್ನಿ. ಒಂದ್ ಅರ್ಧ ಗಂಟೆಲಿ ಪೂಜೆ ಶುರು ಮಾಡ್ಬೇಕು. ಹಾಗೆ ಆಗ್ಲಮ್ಮ. ಹೋಗಿ ಬೇಗ ಬೇಗ ಬೇಗ. ಬಾಚಿನಿ. ನೋಡಿದ್ಯಾ ಎಷ್ಟು ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದೀನಿ. ನೀನ್ ನೋಡ್ತಿದ್ಯಾ ತಾನೆ ಎಲ್ಲಾನು. ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಬಂದು ನೀನ್ ಅದನ್ ಮಾಡು ಇದನ್ ಮಾಡು ಅಂತ ಹೇಳೋದಲ್ಲ. ಈ ಪೂಜೆ ಫಲ ಎಲ್ಲ ನನಗೇ ಸಿಗ್ಬೇಕು. ಪೂಜೆ ಮಾಡಿದ್ರಿಂದ ಬರುವಂತ ಪುಣ್ಯಗಳೆಲ್ಲ ನನಗೇ ಸಿಗ್ಬೇಕು. ನೀನ್ ಹೇಳ್ದಾಗೆ ನನ್ ಜಾತಕನೇ ಬದಲಾಗ್ಬೇಕು. ಆಮೇಲೆ ಎಲ್ಲ ನಿನ್ನಿಷ್ಟನೇ. ಯಾರ ಹತ್ರ ಮಾತಾಡ್ತಿದ್ದೀರಾ ಅತ್ಗೆ? ನಾನ್ ಯಾರ ಜೊತೆ ಮಾತಾಡಿದ್ರೆ ನಿನ್ಗೇನು? ಹೋಗ್ ರೆಡಿಯಾಗಿ ಹೋಗು. ಪೂಜೆ ಮಾಡಕ್ ಅಮ್ಮ ಹೇಳಿದ್ಲು ತಾನೆ. ನೀವಿಬ್ರು ಇನ್ನು ಇಲ್ಲೇನ್ ಮಾಡ್ತಾ ಇದ್ದೀರಾ? ದಮಯಂತಿ, ರೆಡಿಯಾಗಿ ಹೋಗು. ನನಗ್ ಕೂಡ ಗೊತ್ತಿಲ್ದಾಗ ನಮ್ಮ ಅತ್ತಿಗೆ ಏನೋ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ?
ಅಮರೇ ಅಮರೇ ಏನಾಯ್ತು? ಅವರು ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ಆಗಾಗ ರೋಡ್ ಮೇಲೆ ನಮ್ ಕಣ್ಣು ಕಾಣಿಸ್ದಾಗ್ಲೇ ಅನ್ಕೊಂಡೆ ಗಂಡ ಹೆಂಡತಿ ಇಬ್ರು ಬೇಕು ಅಂತಾನೆ ಕಾಣಿಸ್ತಿದ್ದೀರಾ ಅಂತ. ರೋಡಲ್ಲಿ ಕಾಣಿಸೋದ್ರ ಜೊತೆಗೆ ನೇರವಾಗಿ ಮನೆಗ್ ಬರೋದಕ್ಕೆ ಶುರು ಮಾಡ್ಬಿಟ್ರಾ? ನಮ್ ಮನೆಗ್ ಬರ್ಬೇಡಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದ್ರಿ? ಯಾಕ್ರಿ ಏನು ಮಾತಾಡದೆ ಸುಮ್ನಿದ್ದೀರಾ? ಯಾವಾಗ್ಲೂ ನಾನೇ ಮಾತಾಡ್ಬೇಕಾ? ಮೊದ್ಲು ಅವ್ರನ್ನ ಗೇಟಿಂದ ಆಚೆ ಕಳ್ಸಿ.